ಕರ್ನಾಟಕ ಸಂಘದ ವತಿಯಿಂದ ಜಿಎಸ್ ಬೊಮ್ಮೇಗೌಡ ಸಹಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾರ್ಚ್ 25ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಪಿ ಲೋಕೇಶ್ ಚಂದಗಾಲು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಎಸ್ ಬೊಮ್ಮೇಗೌಡ ಸಹಕಾರ ಪ್ರಶಸ್ತಿಗೆ ಮೈಸೂರು ಜಿಲ್ಲೆಯ ಸಹಕಾರಿ ಮಹಿಳೆ ಕೆ. ಲಲಿತಾ ಅವರಿಗೆ ಪ್ರಶಸ್ತಿ ಫಲಕದೊಂದಿಗೆ 25,000 ರು ನಗದು ನೀಡಿ ಗೌರವಿಸಲಾಗುವುದು ಎಂದರು. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಮೈಸೂರು ವಿವಿಯ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕ ಕೆಟಿ ವೀರಪ್ಪ ಪ್ರಶಸ್ತಿ ಪ್ರದಾನ ಮಾಡುವರು. ಮಾಜಿ ಶಾಸಕ ಹಾಗೂ ದತ್ತಿದಾನಿ ಜಿಬಿ ಶಿವಕುಮಾರ್ ಉಪಸ್ಥಿತರಿರುವರು ಎಂದು ಹೇಳಿದರು. ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಜಿಎಸ್ ಬೊಮ್ಮೇಗೌಡರ ಹೆಸರಿನಲ್ಲಿ ಕೊಡಮಾಡ್ತಕ್ಕಂಥ ಸಹಕಾರ ಕ್ಷೇತ್ರದ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. 25,000 ನಗದಿನ ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವರು, ಗಮನಾರ್ಹವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಸಾಲಿನ ಪ್ರಶಸ್ತಿಯನ್ನು ಮೈಸೂರಿನವರು ಶ್ರೀಮತಿ ಕೆ. ಲಲಿತಾ ಅವರು, ಈ ಸಾಲಿನ ಪ್ರಶಸ್ತಿಯನ್ನು ಶ್ರೀಮತಿ ಕೆ. ಲಲಿತಾ ಅವರು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು, ಸಹಕಾರ ಕ್ಷೇತ್ರದ ಮೂಲಕನೇ ಸಾರ್ವಜನಿಕ ಬದುಕಿಗೆ ತಮ್ಮನ್ನು ತಾವು ತೆರೆದುಕೊಂಡಂಥವ್ರು. ಅವರ ಪತಿಯವರು ಕೂಡ ಶ್ರೀ ಜಿ ಟಿ ದೇವೇಗೌಡರು ಏನು ಮಾಜಿ ಸಚಿವರಿದ್ದಾರೆ, ಅವರು ಕೂಡ ಸಹಕಾರ ಕ್ಷೇತ್ರದ ಮೂಲಕನೇ ಸಾರ್ವಜನಿಕ ಬದುಕಿಗೆ ಬಂದು ರಾಜಕೀಯವಾಗಿ ಎತ್ತರದ ಸ್ಥಾನಕ್ಕೆ ಮುಟ್ಟಿರ್ತಕ್ಕಂಥವ್ರು. ದಂಪತಿಗಳಿಬ್ಬರು ಕೂಡ ಸಹಕಾರ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅಂತಹ ಶ್ರೀಮತಿ ಕೆ. ಲಲಿತಾ ಅವರಿಗೆ ಈ ಸಾಲಿನ ಜಿಎಸ್ ಬೊಮ್ಮೇಗೌಡರ ಹೆಸರಿನಲ್ಲಿ ಕೊಡಮಾಡ್ತಕ್ಕಂಥ ನಮ್ಮ ಜಿಬಿ ಶಿವಕುಮಾರಣ್ಣವರ ತಂದೆಯವರಾದಂಥ ಅವರ ಹೆಸರಿನಲ್ಲಿ ಕೆವಿ ಶಂಕರಗೌಡರಂಥ ದೊಡ್ಡ ಮಹಾನ್ ಮಂಡ್ಯವನ್ನು ಕಟ್ಟಿದಂಥ ಮಹಾನ್ ನಾಯಕರ ಜೊತೆಯ ಒಡನಾಡಿಯಾಗಿ ಮಂಡ್ಯದ ಶಾಸಕರಾಗಿ ಕೆಲಸ ಮಾಡಿದ್ದಂಥವ್ರು. ಅದರಲ್ಲಿ ಅವರು ಕೂಡ ಸಹಕಾರ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ತಮಗೆಲ್ಲ ಪರಿಚಯ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸಿಎಸ್ ಪುಟ್ಟರಾಜನವರು ವಹಿಸುತ್ತಿದ್ದಾರೆ. ಹಾಗೆ ಆ ಪ್ರಶಸ್ತಿ ಪ್ರದಾನವನ್ನು ಶ್ರೀ ಕೆಟಿ ವೀರಪ್ಪನವರು, ವಿಶ್ರಾಂತ ನಿರ್ದೇಶಕರು ಪ್ರಸಾರಾಂಗ ಮೈಸೂರು ವಿವಿ, ಶ್ರೀಯುತರು ಆ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಜಿಬಿ ಶಿವಕುಮಾರಣ್ಣವರು ಉಪಸ್ಥಿತರಿರುತ್ತಾರೆ. ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರೇವಕ್ಕ ಮಾತನಾಡಿ, ಸಂಘದ ಮಹಿಳಾ ಘಟಕದ ವತಿಯಿಂದ ಮಾ 21ರಂದು ಬೆಳಗ್ಗೆ 10:30ಕ್ಕೆ ಮಹಿಳಾ ದಿನಾಚರಣೆ ಅಂಗವಾಗಿ ಪೂರಕ ಕಾರ್ಯಕ್ರಮಗಳನ್ನು ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದರು. ಕರ್ನಾಟಕ ಸಂಘದ ಆವರಣದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿಸಿ ನಡೆಯುವ ಜಾಥಾಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ, ವೀಣಾ ಶ್ರೀಕಂಠೇಗೌಡ ದಂಪತಿಗಳು ಚಾಲನೆ ನೀಡುವರು. ಹೋರಾಟದ ಹಾಡುಗಳು ಗಾಯನಕ್ಕೆ ಕೆಎಸ್ ಮಂಜುಳಾ ಮತ್ತು ಡಾ ಜಯಪ್ರಕಾಶ್ ಗೌಡ ಚಾಲನೆ ನೀಡುವರು. ಮಹಿಳಾ ಮುನ್ನಡೆ ಸಂಘಟನೆಯಿಂದ ಮಹಿಳಾ ಜನಜಾಗೃತಿ ಬೀದಿ ನಾಟಕ, ಮಹಿಳೆ ಸಬಲೀಕರಣ ವರ್ತಮಾನದ ಚಿಂತನೆ ಸಂಬಂಧ ವಿಶ್ರಾಂತ ಪ್ರಾಂಶುಪಾಲ ಡಾ ಮಾರಾ ರಾಮಕೃಷ್ಣ ಹಾಗೂ ವೀಣಾ ರಾಮಕೃಷ್ಣ ದಂಪತಿಗಳು ಸಂವಾದ ನಡೆಸುವರು ಎಂದು ಹೇಳಿದರು. ನಿಮ್ಗಾಗಲೇ ತಿಳಿದಿರೋ ಹಾಗೆ ಕರ್ನಾಟಕ ಸಂಘದಲ್ಲಿ ಮಹಿಳಾ ಘಟಕ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದೆ. ಹಾಗೆ ಪ್ರತಿ ತಿಂಗಳು ಕೂಡ ನಾವು ಕಾವ್ಯಾನುಸಂಧಾನ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಂಡು ಬರ್ತಾರೆ. ತಮಗೆಲ್ಲ ತಿಳಿದಿರುವಂಥ ವಿಚಾರನೇ. ಈಗ ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ನಮ್ಮ ಕರ್ನಾಟಕ ಸಂಘದ ಮಹಿಳಾ ಘಟಕದಿಂದ ಮಹಿಳಾ ದಿನಾಚರಣೆನ ಏರ್ಪಡಿಸಿರೋದು ಸರಿಯಷ್ಟೇ. ಈಗ ಲೋಕೇಶ್ ಅವರು ಸರ್ ಹೇಳಿದರು. ಆದರೆ ಇದನ್ನು ನಾವು ಪ್ರತಿ ಸಲ ಏನು ಮಾಡ್ತಿದ್ವಿ, ಮಹಿಳೆಯರನ್ನೇ ಕೂರಿಸ್ಕೊಂಡು ಮಹಿಳೆಯರನ್ನೇ ಕರೆದು ಬರೀ ಮಹಿಳೆಯರಿಗೆ ಒಂದು ತಿಳುವಳಿಕೆ ಹೇಳೋವಂಥ ಕಾರ್ಯಕ್ರಮ, ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋಂಥದ್ದು. ಬಟ್ ಈ ಸಲ ನಾವೇನು ಮಾಡಿದ್ದೀವಿ ಅಂದರೆ ಒಂದು ವಿಶಿಷ್ಟವಾಗಿ ಮಹಿಳೆಯರ ಒಂದು ಸ್ಥಿತಿಗತಿಗಳು ಒಂದು ಬದಲಾವಣೆ ಆಗಬೇಕು ಅಂದಾಗ ಮಹಿಳೆಯರು ಪುರುಷರು ಇಬ್ಬರೂ ಕೂಡ ಸಮಾನರೇ. ಇವತ್ತು ಮಹಿಳೆ ಎಷ್ಟೇ ಮುಂದುವರೆದಿದ್ರು ಕೂಡ ಆ ಇಂದಿನ ಪುರುಷ ಪ್ರಧಾನ ಸಮಾಜದ ಕೆಲವು ದಮನಿತ ಶೋಷಣೆಗಳು ಮುಂದುವರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅವಳು ಶೈಕ್ಷಣಿಕವಾಗ್ಲೂ ಮುಂದೆ ಬಂದಿದ್ದಾಳೆ, ಔದ್ಯೋಗಿಕವಾಗೂ ಇದ್ದಾಳೆ. ಆದರೆ ಕೆಲಸ ಮಾಡೋ ಅಂತ ಹೆಣ್ಮಕ್ಳು, ಹೊರಗಡೆ ದುಡಿಯೋಂಥ ಹೆಣ್ಮಕ್ಳು ಇವತ್ತಿಗೂ ಕೂಡ ಮನೆ ಕೆಲಸ ಮತ್ತು ಮಕ್ಕಳನ್ನ ಪೋಷಣೆ ಮಾಡೋವಂಥದ್ದು ಎಲ್ಲನೂ ಒತ್ಕೊಂಡು ಜಾಸ್ತಿ ಹೊರೆ ಮಾಡ್ಕೊಂಡಿರೋಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವುಗಳು ಮಹಿಳೆ ಮತ್ತು ಪುರುಷರು ಇಬ್ಬರೂ ಸೇರಿದಂಗೆ ಕಾರ್ಯಕ್ರಮಗಳನ್ನ ರೂಪಿಸಿ, ಪುರುಷರು ಬರಬೇಕು ಮತ್ತು ನಾವು ಗಂಡು ಮಕ್ಳಿಗೂ ತಿಳುವಳಿಕೆ ಹೇಳುವಂಥದ್ದಾಗಿರಬೇಕು ಮತ್ತು ಮನೆಯಿಂದನೇ ಶುರುವಾಗಬೇಕು ಬದಲಾವಣೆ ಅನ್ನೋಂಥದ್ದು. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮನ
ಒಂದು ಇಬ್ಬರು ಸಮಾನ ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಮಹಿಳಾ ದೌರ್ಜನ್ಯ ವಿರೋಧಿ ಜಾಥಾ ಅಂತ ಹೇಳ್ಬಿಟ್ಟು ಆ ಜಾಥಾಕ್ಕೆ ಇಬ್ಬರು ದಂಪತಿಗಳನ್ನ ಆಹ್ವಾನಿಸಿದ್ದೀವಿ ಚಾಲನೆ ಕೊಡೋಕ್ಕೆ. ವೀಣಾ ಶ್ರೀಕಂಠೇಗೌಡರು ಗೊತ್ತು ತಮಗೆ, MLC ಶ್ರೀಕಂಠೇಗೌಡರು ಮಾಜಿ MLC, ಮತ್ತು ಅವರ ಪತ್ನಿಯಾದಂಥ ಶ್ರೀಮತಿ ವೀಣಾ ಅವರು ಬರ್ತಾಯಿದ್ದಾರೆ. ಅವರು ಚಾಲನೆ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಹೋರಾಟದ ಹಾಡುಗಳಿಗೆ ಇದಕ್ಕೆ ಚಾಲನೆ ಕೊಡ್ತಾ ಇರೋರು ನಮ್ಮ ಜಯಪ್ರಕಾಶ್ ಗೌಡರು, ನಮ್ಮ ಹಿರಿಯರು, ಮತ್ತು ನಮಗೆಲ್ಲ ಮಾರ್ಗದರ್ಶಕ ಆಗಿರೋಂಥ ತಮಗೆಲ್ಲ ಗೊತ್ತು. ಮತ್ತು ಮಂಜುಳಕ್ಕ ಕೂಡ ಬಂದು ಇದಕ್ಕೆ ಈಗ ಒಂದು ಹೋರಾಟದ ಹಾಡುಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಮತ್ತು ಹಾಗೆ ಮಹಿಳಾ ಇದು ಜಾಗೃತಿ ಬೀದಿ ನಾಟಕನ ತಮಗೆಲ್ಲ ಗೊತ್ತಿರೋಂಗೆ ಮಹಿಳಾ ಮುನ್ನಡೆ ಬಳಗ ಕೂಡ ಸಕ್ರಿಯವಾಗಿ ಮಹಿಳೆಯರ ಪರವಾಗಿ ಹೋರಾಟ ಮಾಡ್ಕೊಂಬಂತಾರೋದನ್ನ ಕಾಣ್ತಾ ಇದ್ದೀವಿ. ಆ ಒಂದು ಬಳಗದಿಂದ ಒಂದು ಮಹಿಳಾ ಜಾಗೃತಿ ಬೀದಿ ನಾಟಕ ಕೂಡ ನಾವು ಏರ್ಪಡಿಸಿದ್ದೀವಿ. ಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಡಾ ಜಯಪ್ರಕಾಶ್ ಗೌಡ, ಮಾಜಿ ಶಾಸಕ GB ಶಿವಮಾರ್, ಜೆ ರಾಜಶೇಖರ್, ಸುರೇಶ್, ಉದಯಶಂಕರ್ ಇದ್ದರು.